ಎಲ್ಲರಿಗೂ ನಮಸ್ಕಾರ. ಲಿಂಗರಾಜ್ ಸುದ್ದಿಗೆ ಆತ್ಮೀಯವಾದ ಸ್ವಾಗತ. ಬೆಳಗಾವಿಯ ಲಿಂಗರಾಜ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಸ್ತಿತ್ವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತಿನ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಎಚ್.ಎಸ್. ಮೇಲಿನ್ಮನಿ ಸರ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ವಿನಾಯಕ್ ಸರ್, ವಿದ್ಯಾರ್ಥಿ ಪ್ರತಿನಿಧಿಯಾದಂತಹ ಕುಮಾರಿ ಖುಷಿ ಅವರು ಇದ್ದಾರೆ. ಸರ್ ನಮಸ್ತೆ. ಲಿಂಗರಾಜ್ ಸುದ್ದಿಗೆ ನಮಸ್ಕಾರ ಸರ್ ಎಲ್ರಿಗೂ. ಸರ್ ಮೊದಲೇ ನನ್ನ ಫಸ್ಟ್ ಕ್ವಶನ್, ಅಸ್ತಿತ್ವ ಅಂದ್ರೆ ಏನು ಸರ್? ಅಸ್ತಿತ್ವ ಅಂದರೆ ವಿದ್ಯಾರ್ಥಿಗಳನ್ನ ಗಮನ ಇಟ್ಕೊಂಡು ಹೇಳೋದಾದರೆ ಅವರ ಪ್ರತಿಭೆ ಮತ್ತು ಅವರು ಏನು ಇವತ್ತು ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ತಮ್ಮ ಪ್ರತಿಭೆಯನ್ನು ತೋರಿಸೋದನ್ನ ನಾವು ಅಸ್ತಿತ್ವ ಅಂತ ಕರಿತೀವಿ. ಅದು ಯಾವುದೇ ಟ್ಯಾಲೆಂಟ್ ಇರ್ಬೋದು, ಅವರು ಡ್ರಾಮಾ ಮಾಡ್ತಾ ಇರ್ಬೋದು ಅಥವಾ ಅವ್ರು ಸಾಂಗ್ ಹಾಡ್ತಾ ಇರ್ಬೋದು, ಅದು ಅವರ ಅಸ್ತಿತ್ವ ಅಂತ ನಾವು ಭಾವಿಸಿ ಅದನ್ನು ಅಸ್ತಿತ್ವ ಅಂತ ಕರೆದಿದ್ವಿ. ಸರ್ ನೀವು ಯಾವಾಗಿಂದ ಚಾಲೂ ಮಾಡಿರಿ ಸರ್ ಅಸ್ತಿತ್ವ? ಎಷ್ಟು ವರ್ಷ? ಅಸ್ತಿತ್ವ ಚಾಲುವಾಗಿ ಸುಮಾರು ಮೂರನೇ ವರ್ಷ ಇದು. 4 ವರ್ಷ. ಸರ್ ಶುರುವ ಕಾರಣ ವಿದ್ಯಾರ್ಥಿಗಳಿಂದ ಚಾಲೂ ಆಗೈತೆ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದನ್ನ ಮಾಡಿರುತ್ತೆ ವಿದ್ಯಾರ್ಥಿಗಳಿಂದ ಬಂತು. ಮೋಸ್ಟ್ ಆಫ್ ದೆಮ್ ಸೆಡ್ ವಿ ವಾಂಟ್ ಟು ಆರ್ಗನೈಸ್ ಎನ್ ಇವೆಂಟ್, ಪ್ಲೀಸ್ ಗಿವ್ ಅಸ್ ಅ ಚಾನ್ಸ್ to organize, and we granted them the permission from the college and management, and then they started with this. ಅಂದ್ರೆ ಇದಕ್ಕೆ ನೀವು ಅಸ್ತಿತ್ವ ಚಾಲೂ ಮಾಡ್ಬೇಕನ್ನೋದು ಹಿಂದೆ ಏನಾರ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಸರ್? ಏನು ಉದ್ದೇಶ ಏನಿದೆ ಸರ್? ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋದು, ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಮತ್ತು ವಿದ್ಯಾರ್ಥಿಗಳ ಪ್ರತಿಭೆ ಇದರಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳು ಇರಬೇಕಿತ್ತು. ಅಂದ್ರೆ ನೀವು ಸ್ಪೆಷಲಿ ಪರ್ಟಿಕ್ಯುಲರ್ PUC ಸ್ಟೂಡೆಂಟ್ಸಿಗೆ ಮಾತ್ರ ಇಟ್ಟೋದ್ರಿಂದ ಏನಾರ ಉದ್ದೇಶ ಇತ್ತು? PUC ವಿದ್ಯಾರ್ಥಿಗಳನ್ನು ನಾವು ಯಾಕೆ ಟಾರ್ಗೆಟ್ ಮಾಡಿದ್ದೇವೆ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಒಂದಿದ್ದು ಅಡ್ಮಿಷನ್ ಅನ್ನೋದು ಒಂದು, ಎರಡನೇದು PUC ವಿದ್ಯಾರ್ಥಿಗಳಿಗೆ ಸಾಕಷ್ಟು ವೇದಿಕೆಗಳು ಸಿಗದೇ ಇರುವಂಥದ್ದು ಅಂತ. ಹಾಗಾಗಿ ನಾವು PUC ವಿದ್ಯಾರ್ಥಿಗಳನ್ನು ನಾವು ಟಾರ್ಗೆಟ್ ಮಾಡಿ ಅಸ್ತಿತ್ವದಲ್ಲಿ ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ. ಇದು ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಯೋಜನಕಾರಿಯಾಗಿದೆ? ಇದರಿಂದ ನಾವು ಹೇಳೋದಾದರೆ, ಈ ಇವೆಂಟ್ ಮಾಡೋದ್ರಿಂದ ನಮ್ಮಲ್ಲಿ ಏನು ಡಿಗ್ರಿಗೆ ಸ್ಟೂಡೆಂಟ್ಸ್ ಬಂದಿದ್ದಾರೆ ಥ್ರೂ ಅಸ್ತಿತ್ವ, ಅವರು ತುಂಬ ಆ್ಯಕ್ಟಿವ್ ಆ್ಯಂಡ್ ದೇ ಸೆಡ್ ನಮಗೆ ಈ ಥರ ಮಾಡೋ ಹಾಗೆ ಪ್ರೊವಿಷನ್ಸ್ ಎಲ್ಲ ಕಡೆ ಸಿಗೋಲ್ಲ, ಅದಕ್ಕೆ ನಮಗೆ ಈ ಥರ ಮುಂದೆನೂ ಮಾಡಬೇಕು ಆ್ಯಸ್ ಅ ಸ್ಟೂಡೆಂಟ್. ಅದರ ಸಲುವಾಗಿ ವಿ ಆರ್ ಕಮಿಂಗ್ ಹಿಯರ್ ಆ್ಯಂಡ್ ವಿ ಪಾರ್ಟಿಸಿಪೇಟೆಡ್, ವಿ ಸಾ ದ ಗ್ಲೋರಿ ಆಫ್ ಲಿಂಗರಾಜ್ ಕಾಲೇಜ್ ಆ್ಯಂಡ್ ವಿ ಲವ್ಡ್ ಇಟ್. ಆ್ಯಂಡ್ ಆ ಥರ ಅವರು ಎಂಜಾಯ್ ಮಾಡಿದ್ದಾರೆ. ದಟ್ ಅಪ್ರಿಷಿಯೇಟೆಡ್ ಆಲ್ಸೋ. ಅವ್ರ ಫೀಡ್ಬ್ಯಾಕ್ ಏನು ಕೊಟ್ಟಿದ್ದು ಲಾಸ್ಟ್ 3-4 years ಅಲ್ಲಿ, it was too great to see that they enjoyed, they learned a lot of things, stress management, situations analysis, time management, ಈ ಥರ ಎಲ್ಲ. and that is how it is helping them to train themselves. ಎಷ್ಟು ಕಾಲೇಜ್ಗಳು ಈ ಉತ್ಸವದಲ್ಲಿ ಭಾಗಿಯಾಗುತ್ತೆ? ಲಾಸ್ಟ್ ಇಯರ್ ನೋಡಿದ್ರೆ 15ರಿಂದ 16 ಕಾಲೇಜಸ್ ಇದ್ವಿ. ಈ ಸಲ ನಾವು ಒಂದು 20ರಿಂದ 22 ಕಾಲೇಜ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್. ರಿಜಿಸ್ಟ್ರೇಷನ್ ಹೆಂಗೆ ಸರ್? ಹೋದ ವರ್ಷಕ್ಕಿಂತ ಈ ವರ್ಷ ಕಂಪೇರ್ ಮಾಡ್ರೆ ನೀವು ಜಾಸ್ತಿ ಆಗಂತ ಹೊಂಟಿದ್ರು, ಕಡಿಮೆ ಆಗುವಂತ ಬರತ್ತೆ? ಆ್ಯಸ್ ಆಫ್ ನಾವು ಈಗ ನೋಡಿದ್ರೆ ಅಂದ್ರೆ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ, ಇನ್ನೂ ಟೈಮ್ ಇದೆ. ಸೊ ಲೆಟ್ಸ್ ಹೋಪ್ ವಿ ಆರ್ ಕ್ರಾಸಿಂಗ್ ಲಾಸ್ಟ್ ಇಯರ್ಸ್ ನಂಬರ್. ಈಗ ರಿಜಿಸ್ಟ್ರೇಷನ್ ಎಷ್ಟಿದೆ ಸರ್ ಫೀಸ್? ಪ್ರತಿ ಇವೆಂಟಿಗೆ ಬೇರೆ ಬೇರೆ. ಲೈಕ್ ಒಂದು ಸ್ಟೂಡೆಂಟ್ ಇದ್ರೆ ಅಂದರೆ 1 ಪಾರ್ಟಿಸಿಪೆಂಟ್ಸ್ ಇದ್ದರೆ ಬೇರೆ, 2 ಪಾರ್ಟಿಸಿಪೆಂಟ್ಸ್ ಇದ್ದರೆ ಬೇರೆ, 8 ಜನದ ಟೀಮ್ ಇದ್ದರೆ ಬೇರೆ, 12 ಜನದ ಟೀಮ್ ಇದ್ದರೆ ಬೇರೆ, ₹100, ₹150, ₹200, ₹300 ಈ ಥರ. ಈಗ ಅಂದ್ರೆ ಪ್ರತಿ ವರ್ಷ ಅಸ್ತಿತ್ವ ಮಾಡೋಕೆ ಏನೋ ಥೀಮ್ ಇಟ್ಕೊಂಡಿರ್ತಾರಲ್ಲ ಸರ್, ಹಂಗೆ ಈ ಸಲ ಏನು ಥೀಮ್ ಇಟ್ಕೊಂಡು ಮಾಡಿ? ಈ ಸಲದ ಥೀಮ್ ಇದೆ ಎಕ್ಸಿಸ್ಟೆನ್ಸ್ ಬಿಯಾಂಡ್ ಡಿಸ್ಟ್ರಕ್ಷನ್. ಇದರದ್ದು ಮೋಟಿವ್ ಹೇಳಬೇಕಾದ್ರೆ, ಜೀವನದಲ್ಲಿ ಬಹಳಷ್ಟು ಜನ ನೋಡ್ತಾರೆ, ನನ್ನ ಜೀವನದಲ್ಲಿ ನಾನು ಸೋತು ಹೋದೆ, ಏನೂ ಉಳಿದಿಲ್ಲ, ನಾನು ನನ್ನ ವೈಯಕ್ತಿಕ ಪರ್ಸನಾಲಿಟಿಯನ್ನು ಕಳ್ಕೊಂಡೇನೆ, ಏನೋ ಒಂದು ಸಿಚುವೇಶನ್ ಆಗ್ತವೆ. ಸ್ಪೆಷಲಿ PUC ಹುಡುಗರಲ್ಲಿ ನೀವು ನೋಡಿದ್ರೆ ಅಂದರೆ, ಆ ವಯಸ್ಸಿನಲ್ಲಿ ಅವ್ರಿಗೆ ಅನ್ನಿಸ್ತದ ಎಲ್ಲ ಮುಗಿದು ಹೋಯಿತು, ಏನೂ ಆಗಲ್ಲ, ಹೌ ವಿಲ್ ಐ ಸರ್ವೈವ್, ಏನು ಮಾಡಬೇಕು ನಾನು. ಸೊ ಆ ಥರ ಒಂದು ವಿಷನ್ ಇಟ್ಕೊಂಡು ಇಂಥ ಸಿಚುವೇಶನ್ನಲ್ಲಿ ನಿಮ್ಮ ಟ್ಯಾಲೆಂಟನ್ನು ನೀವು ಇಟ್ಕೊಂಡು ಹೇಗೆ ಮೇಲೆ ಬರ್ಬೋದು, ಹೇಗೆ ನಿಮ್ಮ ಅಸ್ತಿತ್ವವನ್ನು ತೋರಿಸಿಕೊಡಬಹುದು ಅಂತ ಹೇಳೋದಕ್ಕೆ ಈ ಸಲ ಈ ಥೀಮ್ ಮಾಡಿದೆ. ಸರಿ, ಕ್ವಶನ್ ನಮ್ಗೆ ಕೋಆರ್ಡಿನೇಟರ್ ಖುಷಿಗೆ, ಅಸ್ತಿತ್ವ ಬಗ್ಗೆ 1 ನಿಮಿಷದಾಗ ಪಟ್ನ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ? ಅಸ್ತಿತ್ವ ಬಗ್ಗೆ 1 ನಿಮಿಷ ಮಾತಾಡ್ಬೇಕು. ಅಸ್ತಿತ್ವ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಕೂಡಿ ಬರ್ತಾರ, ಒಂಥರ ಫ್ಯಾಮಿಲಿ ತರ ವೈಬ್ ಆಗುತ್ತೆ. ಎಲ್ಲರೂ ಕೂಡಿಸಿ ಹೆಂಗ್ ಕೆಲಸ ಮಾಡಬೇಕು, ಜಗಳ ಇರ್ತವೆ, ಲೈಕ್ ಹೇಗೆ ಬ್ರದರ್ ಸಿಸ್ಟರ್ ಜಗಳ ಆಡ್ತಾರಲ್ಲ ಹಾಗೆ ಒಂದೊಂದು ಕಡೆ ಇರುತ್ತೆ ಅದೊಂದು ಸ್ವಲ್ಪ ಅನ್ಬಂಧ. ಆದ್ರೂ ಕೂಡಿ ಇವೆಂಟ್ ಮಾಡ್ಬೇಕಂತ ಕೂಡಿ ಬರ್ತಾರೆ, ಮತ್ತೆ ತಮ್ಮ ಡಿಫ್ರೆನ್ಸಸ್ ಸೆಟಲ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಆಮೇಲೆ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ತಗೊಂಡ್ ಬರ್ತಾರೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಪಾರ್ಟಿಸಿಪೆಂಟ್ಸ್ ದಟ್
come to our place. It's also about how we represent ourselves as Lingaraj College's Department of Commerce, right? So it's all of our students coming together, being together, working in a team and showing that we can be a great team of one and conduct an event for students outside of our college as well. It's not just about the skills that the participants have, it's the skills that we develop while organizing these events for them. We are not just testing them, we are testing us as a team, we are testing our caliber, how much we can take, how much we can make out of the situations that we have. For example, abhi barish ho rahi hai. ಇಷ್ಟು ಮಳೆದಾಗ ನಮಗೆ ಪಾರ್ಟಿಸಿಪೆಂಟ್ಸ್ ತರೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಆದ್ರೂ ನಾವು ಹೆಂಗೆ ನಮಗೆ ಅದನ್ನ ಟ್ಯಾಕಲ್ ಮಾಡಿ ಹೆಂಗೆ ಛತ್ರಿ ಅದು ಹಿಡ್ಕೊಂಡು ನಾವು ಪಾರ್ಟಿಸಿಪೆಂಟ್ಸಿಗೆ ಪಿಚ್ ಮಾಡತ್ತೀವಿ, that is what matters to us. Us coming together as a team and using our skills to make this event a grand success. ಈ ಅಸ್ತಿತ್ವ ಉತ್ಸವದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೇಗೆ ಭಾಗಿಯಾಗಿದೆ? ಅಸ್ತಿತ್ವ ಇವೆಂಟ್ ನೋಡಿದರೆ ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗಿಯಾಗಿರ್ತಾರೆ. ಪ್ರತಿ ಸಿಬ್ಬಂದಿಯವರು 2 ಅಥವಾ 3 ಇವೆಂಟಿಗೆ ಇನ್ಚಾರ್ಜ್ ಇರ್ತಾರೆ, ಸೊ ದೇ ಫಾಲೋ ಮಾಡ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕರೆ ಕೊಟ್ಟಿರ್ತೀವಿ, ಎಲ್ಲರೂ ನೀವು ಇದರಲ್ಲಿ ಭಾಗಿಯಾಗಬೇಕು. ನಾವು ಇವೆಂಟ್ ಕೋಆರ್ಡಿನೇಟರ್ ಅಪಾಯಿಂಟ್ಮೆಂಟ್ ಇರ್ತೀವಿ, ದೆನ್ ಇವೆಂಟ್ ಹೆಡ್ಸ್ ಇರ್ತಾರೆ, ದೆನ್ ದೇರ್ ಆರ್ ವಾಲಂಟಿಯರ್ಸ್ ಇರ್ತಾರೆ ಪ್ರತಿಯೊಂದು ಇವೆಂಟಿಗೆ. ಅಲ್ಲಿಂದ ಹಾಗೆ ಡಿಫ್ರೆಂಟ್ ಇವೆಂಟ್ ಆಗಲಿ, ಕೇಟರಿಂಗ್ ಕಮಿಟಿ ಆಗಲಿ, ಡಿಸಿಪ್ಲಿನ್ ಕಮಿಟಿ ಆಗಲಿ, ಡಿಫ್ರೆಂಟ್ ಕಮಿಟೀಸ್ ವಿ ಅಪಾಯಿಂಟ್ ಆ್ಯಂಡ್ ಮೇಕ್ ಶೋರ್ ಎವ್ರಿ ಸಿಂಗಲ್ ಸ್ಟೂಡೆಂಟ್ಸ್ ಗೆಟ್ಸ್ ಎ ಚಾನ್ಸ್. ಸೊ ಎಂಟೈರ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ವಿ ಸಿ ಟೀಚರ್ಸ್ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್, ಎವ್ರಿಬಡಿ ಈಸ್ ಪಾರ್ಟ್ ಆಫ್ ದಿಸ್. ಸರ್, ಅಸ್ತಿತ್ವದೊಳಗೆ ಈ ಪ್ರಾಯೋಜಕರು ಅಂದರೆ ಸ್ಪಾನ್ಸರ್ಗಳ ಪಾತ್ರ ಏನೈತಿ? ಪ್ರೈಸ್ ಅವ್ರ ಸ್ಪಾನ್ಸರ್ಸ್ದು ಪಾತ್ರ ಏನು ಅಂದರೆ, ಅವರು ವಿದ್ಯಾರ್ಥಿಗಳನ್ನು ಪ್ರೊವೋಕ್ ಮಾಡ್ತಾರೆ, ಅವರಿಗೆ ಪ್ರೋತ್ಸಾಹ ಕೊಡೋದು, ಅವರಿಗೆ ಹುರಿದುಂಬಿಸೋದಕ್ಕೆ ಅವರೊಂದಿಷ್ಟು ಪ್ರೈಸನ್ನು ಕೊಡೋದಕ್ಕೆ ಸ್ಪಾನ್ಸರಾಗಿ ಬಂದಿರ್ತಾರೆ. ಅವ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಒಂದು ರೀತಿಯಲ್ಲಿ ಪ್ರೋತ್ಸಾಹಧನ ಅನ್ನುವಂಥದ್ದನ್ನು ಕೊಡುವಂಥದ್ದು ಅವ್ರ ಉದ್ದೇಶ ಆಗಿರುತ್ತೆ. ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ಕೊಡೋದು, ಪ್ರೋತ್ಸಾಹ ಕೊಡೋದು, ಇದು ಬಹಳ ಮುಖ್ಯವಾಗಿರೋದನ್ನ ನಾವು ಅವರನ್ನು ನಾವು ಕಾಣ್ತೀವಿ ಅಷ್ಟೇ. ಸರ್, ಇದರಿಂದ ಸ್ಟೂಡೆಂಟ್ಸ್ಗಳು ಬೆನಿಫಿಟ್ ಐತೆ ನಮ್ಗೆ ಗೊತ್ತಾಯ್ತು. ಬಟ್ ಈ ಫಂಕ್ಷನ್ ನಡ್ಸಕ್ಕೆ ಕಾಮರ್ಸ್ ವಿದ್ಯಾರ್ಥಿಗಳು ಏನು ಅಂದ್ರೆ ಆಯೋಜನೆ ಮಾಡತ್ತಾರಲ್ಲ, ಅವ್ರಿಗೆ ಏನು ಬೆನಿಫಿಟ್ ಐತಿ? ಇದರಿಂದ ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಸಾಮರ್ಥ್ಯ ಉಂಟಾಗ್ತದೆ, ಮತ್ತೆ ವಿದ್ಯಾರ್ಥಿಗಳು ಜೂನಿಯರ್ಸು ಸೀನಿಯರ್ಸ್ ಅನ್ನುವಂಥ ಒಂದು ಭೇದ ಭಾವ ಹೊರಟೋಗುತ್ತೆ. ಅವೆಲ್ಲ ಒಂದು ಕಾಲೇಜ್ ವಿದ್ಯಾರ್ಥಿಗಳು, ನಾವು ಲಿಂಗರಾಜ್ ಕಾಲೇಜ್ ವಿದ್ಯಾರ್ಥಿಗಳು ಅನ್ನುವಂತಹ ಒಂದು ಮನೋಭಾವ ಉಂಟಾಗ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಭೇದ ಭಾವಗಳನ್ನು ನಾವು ಕಾಣೋದಿಲ್ಲ. ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಾವೆಲ್ಲರೂ ಒಂದು ಅನ್ನೋದನ್ನು ನಾವು ತೋರಿಸ್ಬೇಕಾಗಿರುವಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಅಸ್ತಿತ್ವ ಅನ್ನೋದ್ರ ಮೂಲಕ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭ ಬಂದಾಗ ನಾವೆಲ್ಲರೂ ಒಂದು ಲಿಂಗರಾಜ್ ಕಾಲೇಜದವರು ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಡ್ತೀವಿ. ಈ ಅಸ್ತಿತ್ವದ ಮೂಲಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಸಮತೋಲನವನ್ನು ಮಕ್ಕಳು ಹೇಗೆ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ? ಶೈಕ್ಷಣಿಕವಾಗಿರುವಂಥ ಸಮತೋಲನ ಎಲ್ಲ ಕಡೆಗಳಲ್ಲಿ ಇರ್ತದೆ, ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕಲಿತಾರೆ. ಅದು ಸಿಲೆಬಸ್ ಇರ್ತದೆ, ಎಕ್ಸಾಮ್ಸ್ ಇರ್ತವೆ, ರಿಸಲ್ಟ್ ಇರ್ತದೆ, ಎಲ್ಲರೂ ಮಾಡಬೇಕಾಗತ್ತೆ ಅಂತ. ಸಾಂಸ್ಕೃತಿಕವಾಗಿ ಬಂದಾಗ ಪ್ರತಿಯೊಬ್ಬರು ಕೂಡ ಅವರ ಪ್ರತಿಭಾ ಸಾಮರ್ಥ್ಯದ ಮೂಲಕ ಅವರು ತೋರಿಸಿಕೊಳ್ಳುವಂಥದ್ದು ಇರ್ತದೆ ಅಂತ. ಅಸ್ತಿತ್ವ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಬಹಳ ಮುಖ್ಯ ಇದೆ. ಸಾಂಸ್ಕೃತಿಕವಾಗಿರುವಂತಹ ಒಂದು ಚಟುವಟಿಕೆಗಳನ್ನು ಅಸ್ತಿತ್ವ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಶೈಕ್ಷಣಿಕವಾಗಿರುವಂತಹ ಪ್ರಗತಿ ಎಲ್ಲರೂ ಮಾಡ್ತಾರೆ, ಸಾಂಸ್ಕೃತಿಕವಾಗಿರುವಂತಹ ಪ್ರಗತಿಯನ್ನು ಅವರು ಒಂದು ರೀತಿ ಸವಾಲು ಅನ್ನುವಂಥ ರೀತಿಯಲ್ಲಿ, ಚಾಲೆಂಜ್ ಅನ್ನುವಂಥ ರೀತಿಯಲ್ಲಿ ಮಾಡ್ತಾರೆ. ಸರ್, ಈಗ ನೀವು ಅಂದ್ರೆ ಪ್ರತಿಯೊಂದು ಫಂಕ್ಷನ್ಸ್ ಏನಾರ ನಾವು ಇಡ್ಬೇಕಂದಾಗ ಅದ್ರ ಹಿಂದೆ ಮೋಟಿವ್ ಏನಾರ ಉದ್ದೇಶ ಅನ್ನೋದು ಏನಾರ ಇರ್ತೈತೆ. ಹಂಗೆ ಎಲ್ಲ ಇವೆಂಟ್ಗಳಿಗೂ ಒಂದು ಉದ್ದೇಶ ಇದ್ದಾಗ ಈಗ ನೀವು ಪಬ್ಜಿ ಗೇಮ್ನು ಇದ್ರಾಗ ಐತಂತ ನಮ್ಗೆ ಕೇಳ್ಪಟ್ವಿ. ಆ ಪಬ್ಜಿ ಗೇಮ್ ಹಿಂದಿಂದ ಅದರಿಂದ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ಬೇಕಂತ ಸರ್ ನೀವು? ಅಂದ್ರೆ ಈ ಅಸ್ತಿತ್ವ ಗೇಮ್ ಟೋಟಲ್ ಅಸ್ತಿತ್ವ ಏನೇನು ಇವೆಂಟ್ ಎಲ್ಲ ಇವೆಂಟ್ಗಳು ಹೇಳ್ಕೊಟ್ರಿ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಒಂದು ಸಾಮರ್ಥ್ಯ ಇರ್ತದೆ. ಕೆಲವೊಬ್ರು ಹಾಡ್ತಾರೆ, ಕೆಲವೊಬ್ರು ಕುಣಿತಾರೆ, ಕೆಲವೊಬ್ರು ಗೇಮ್ ಆಡ್ತಾರೆ. ಅವರವರು ಯಾವುದೇ ಆಗಿರುವಂಥ ಕೆಲವು ಟ್ಯಾಲೆಂಟ್ಸ್ಗಳಿರ್ತವೆ. ಅವುಗಳನ್ನು ಗುರುತಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಅಸ್ತಿತ್ವದ ಒಂದು ಉದ್ದೇಶ. ಅಲ್ಲಿ ಇಂಥದ್ದೇ ಒಂದು ಗೇಮ್ ಇಡಬೇಕು ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅದು ಸಮಿತಿಯವರು ನಿರ್ಧಾರವನ್ನು ಮಾಡಿರ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯನ್ನು ಯಾವುದರಲ್ಲಿ ಹೊಂದಿದ್ದಾರೆ ಅನ್ನೋದನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳಲ್ಲಿ ಇಂಥ ಗೇಮ್ಸ್ಗಳನ್ನು ಆಯೋಜನೆಯನ್ನು ನಾವು ಮಾಡಿರ್ತೀವಿ. ಅಸ್ತಿತ್ವವನ್ನು ಕೂಡ ಅದರಲ್ಲಿ ಒಂದು. ಧನ್ಯವಾದ ಸರ್. ಈಗ ಟೋಟಲ್ ಆಗಿ ಅಸ್ತಿತ್ವದ ಫಲಿತಾಂಶ ಟೋಟಲ್ ಸಮರಿ ನಂಗೆ ಹೇಳ್ರಿ ಸರ್. ಒಂದು ಪದದಾನ ಅಸ್ತಿತ್ವ ಬಗ್ಗೆ ಹೇಳಬೇಕು ಅಂತ ಫೈನಲ್ ಆಗಿ ಏನು ಸಿಗ್ತದೆ ಅಸ್ತಿತ್ವದಿಂದ ನಮ್ಮ ವಿದ್ಯಾರ್ಥಿಗಳಿಗೆ? ಸೊ ಇದನ್ನು ನೋಡಿದರೆ ವಿ ಸಿ ಸ್ಟಾರ್ಟಿಂಗ್ ಫ್ರಮ್ ದ ಸ್ಟೂಡೆಂಟ್ಸ್ who are organizing, we see students come together, they work together, they learn the brotherhood,
they appreciate each and everyone. They identify the strengths that what my friend, my classmate has, and most of the time they don't come together, but during this they come together, all the class together, 1, 2nd year, 3rd year, all of them come together, they learn. That is part of students' point. The participants, we are trying to show them that Astitva is like in every situation of your life, you have to prove yourself, and that's the only way to succeed in your life. That's why we say existence beyond distractions. Even in the most difficult time, you prove yourself and you come ahead and the winner, and you can say you win that, and that's what is your existence that we talk about, and that's why we call it as an Astitva. ಸರ್ ನಿಮ್ಮ ಅಸ್ತಿತ್ವ ಪ್ರೋಗ್ರಾಮ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.